ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತೊಂದು ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರದ ದರ್ಶನ ನಿಮಗೆ ಮಾಡಿಸ್ತಾ ಇದ್ದೀನಿ. ಅಲ್ಲಿ ಏನಪ್ಪ ಅಂತ ಅಂದರೆ, ಮಕ್ಕಳಾಗದವ್ರಿಗೂ ಕೂಡ ಮಕ್ಕಳಾಗುತ್ತೆ, ಗಂಡು ಸಂತಾನಕ್ಕೋಸ್ಕರ ಹರಕೆ ಕಟ್ಟಿದವ್ರಿಗೂ ಕೂಡ ಮಕ್ಕಳಾಗುತ್ತೆ. ಸೊ ಇದೇ ರೀತಿ ನಮ್ಮ ಫ್ಯಾಮಿಲಿಯಲ್ಲೇ 3 ಕೂಡ ಉದಾಹರಣೆಗಳು ಕೂಡ ಇದೆ. ಆದ್ದರಿಂದ ಈ ಪುಣ್ಯಕ್ಷೇತ್ರಕ್ಕೆ ನಾವು ಹೋಗಿದ್ವಿ. ಆ ಒಂದು ವಿಡಿಯೋ ನಿಮಗೋಸ್ಕರ. ಈ ಸ್ಥಳ ಬರೋದು ಎಲ್ಲಿ ಅಂತ ಅಂದರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು KR ಪೇಟೆ ಹತ್ರ ಒಂದು ಸ್ವಲ್ಪ ದೂರ ಹೋಗಬೇಕು. ನಾಗಮಂಗಲದಿಂದ ಒಂದು 8-10 ಕಿಲೋಮೀಟರ್ ಹೋದರೆ ಈ ಪ್ಲೇಸ್ ಸಿಗುತ್ತೆ ನಮಗೆ. ಸೊ ಈ ಹೈವೇ ರೋಡ್ ಇರುತ್ತಲ್ವ, ನಾವು ಹೋಗ್ತಿರೋಂಥ ಹೈವೇ ರೋಡು ಇಲ್ಲಿಂದ ಶ್ರವಣಬೆಳಗೊಳಕ್ಕೆ ಒಂದು 16 ಕಿಲೋಮೀಟ್ರ್ ಇದೆ. ಮತ್ತು ಮೇಲ್ಕೋಟೆ ರೋಡು ಕೂಡ ಸಿಗುತ್ತೆ, ಅದು ಒಂದು 3 ಕಿಲೋಮೀಟ್ರ್ ಇದೆ. ಮೇಲ್ಕೋಟೆ ಅಷ್ಟು ಹತ್ತಿರವಾಗಿದೆ. ಇಲ್ಲಿ ನೋಡ್ಬೋದು ಕಾಡು ಇದೆಲ್ಲ. ಕಾಡು ಬಿಟ್ಟು ಸ್ವಲ್ಪ ದೂರ ಹೋದರೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ಇರೋದು ಕೂಡ ಕಾಡಿನ ಮಧ್ಯದಲ್ಲೇ. ಅಲ್ಲಿ ಯಾವುದೇ ಪೂಜಾರಪ್ಪ ಇರುವುದಿಲ್ಲ, ಯಾವುದೇ ಮೂರ್ತಿಗಳಿಗೆ ಪೂಜೆ ಇಲ್ಲ. ಅಲ್ಲಿ ದೊಡ್ಡ ಬಂಡೆ ಇದೆ, ಅದಕ್ಕೆ ಪೂಜೆ ಮಾಡೋದು. ಅದಕ್ಕೆ ನಾವೇ ಪೂಜೆ ಮಾಡ್ಕೊಂಡು ಬರಬೇಕು. ಎಷ್ಟು ಜನರ ಕಷ್ಟ ಕಾಯುತ್ತೋ ಗೊತ್ತಿಲ್ವಾ ಈ ದೇವರು, ಆದರೆ ತುಂಬ ಜನ ಇರ್ತಾರಲ್ಲಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಹೋಗಿ ನೋಡಿ, ಪೂರ್ತಿ ವಿಡಿಯೋ ನೋಡಿ. ಮೊದಲು ಒಂದು ಸರಿ ಹೋಗಿದ್ದೆ. ನಮ್ಮ ಯಜಮಾನ್ರ ಅಕ್ಕನವರ ಮೊಮ್ಮಕ್ಕಳು ಇಬ್ಬರು ಗಂಡು ಮಕ್ಕಳು ಹುಟ್ಟಿದ್ರು. ಅವ್ರಿಗೆ ಹರಕೆ ಕಟ್ಟಿದ್ರು ಗಂಡು ಮಗು ಆಗಲಿ ಅಂತ. ಅವಾಗ ಅಲ್ಲಿ ಸಭೆ ಮಾಡಿದರು, ಮರಿ ಕಡ್ದು ಜೋರಾಗಿ ಮಾಡಿದರು. ನೋಡಿ ಇದು ಸಿಕ್ತು ಪ್ಲೇಸ್. ಇದು ನೋಡಿ, ಇಲ್ಲಿ ಗವಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸುಸ್ವಾಗತ, ಬಿಲ್ಲೇನಹಳ್ಳಿ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇದಾದ ಸ್ವಲ್ಪ ದೂರ ಹೋದರೆ ದೇವಸ್ಥಾನ ಸಿಕ್ಕೇ ಬಿಡುತ್ತೆ. ಇದೇ ದೇವಸ್ಥಾನ ನಾನು ಹೇಳ್ತಾ ಇರೋದು. ಇಲ್ಲಿ ದೊಡ್ಡದಾಗಿ ಆರ್ಚ್ ಹಾಕಿದ್ದಾರೆ ಸುಸ್ವಾಗತ ಅಂತ. ಸೊ ನಾವು ಕಾರಲ್ಲಿ ಬಂದಿದ್ದರಿಂದ ಮೇಲ್ಗಡೆ ಕಾರ್ ಪಾರ್ಕ್ ಮಾಡೋಕ್ಕೋದಕ್ಕೆ ಮೇಲ್ಗಡೆ ಹೋಗಿದ್ವಿ. ಕಾರ್ ಪಾರ್ಕಿಂಗ್ ಎಲ್ಲೂ ಇರೋದಿಲ್ಲ, ಮರದ ನೆರಳಲ್ಲೇ ಕಾರನ್ನು ಹಾಕಬೇಕು. ಕಾರನ್ನು ನೆರಳಲ್ಲಿ ಹಾಕಿ ಕೆಳಗಡೆ ಬಂದ್ವಿ ದೇವಸ್ಥಾನ ಹತ್ರ. ನೋಡ್ಬೋದು ನೀವು, ಸುತ್ತ ಕಾಡು ಮರ ಇದೆ, ಬೆಟ್ಟ ಗುಡ್ಡ. ಇದೇ ದೇವಸ್ಥಾನದ ಆರ್ಚು. ದೇವಸ್ಥಾನದ ಆರ್ಚ್ ಮಾತ್ರ ದೊಡ್ಡದಾಗಿದೆ, ಆದರೆ ದೇವಸ್ಥಾನ ದೊಡ್ಡದಲ್ಲ, ತುಂಬ ಸಿಂಪಲ್ಲಾಗೇ ಇದೆ. ಇಲ್ಲಿ ಸಂಕ್ರಾಂತಿ ಟೈಮಲ್ಲಿ 1 ವಾರಗಳ ಕಾಲ ಜಾತ್ರೆ ನಡೆಯುತ್ತೆ. ನಾವು ಹೋದಾಗಲೂ ಕೂಡ ಇನ್ನೂ ಸ್ವಲ್ಪ ಜಾತ್ರೆ ಇತ್ತು, ಅಂಗಡಿಗಳು ಎಲ್ಲ ಇತ್ತು. ಸೊ ಆರ್ಚ್ ಕೆಳಗಡೆ ಹೋಗಬೇಕು ದೇವಸ್ಥಾನಕ್ಕೆ. ದೇವಸ್ಥಾನದ ಎದುರುಗಡೆನೇ ಒಂದು ದೊಡ್ಡ ಅರಳಿ ಮರ ಇದೆ, ಮತ್ತು ಒಂದು ಪಾರ್ಕು ಕೂಡ ಇದೆ. ಭಾನುವಾರ ಹೋಗಿದ್ರಿಂದ ತುಂಬ ರಶ್ ಇತ್ತು. ಎಷ್ಟು ಜನ ಹರಕೆ ತೀರಿಸ್ತಾರೋ ಗೊತ್ತಿಲ್ಲ, ತುಂಬ ಜನ ಸಭೆ ಮಾಡ್ತಾರೆ ಇಲ್ಲಂತೂ. ಯಾವ ಮರದ ನೆರಳಲ್ಲಿ ನೋಡಿದ್ರೂ ಕೂಡ ಜನಗಳು ಅಡುಗೆ ಮಾಡ್ತಾ ಇರೋದೇ ಕಾಣುತ್ತೆ. ನೋಡಿ, ಇದೇ ದೇವಸ್ಥಾನದ ಮುಂಭಾಗ. ಜನ ಅಂತೂ ತುಂಬ ಜನ ಸೇರಿದ್ರು ಇಲ್ಲಿ. ಇದೇ ದೇವಸ್ಥಾನ. ಶ್ರೀ ಗವಿರಂಗನಾಥ ಸ್ವಾಮಿ ದೇವಾಲಯ ಅಂತ ಮುಂದೆಗಡೆ ಬೋರ್ಡ್ ಹಾಕಿದ್ದಾರೆ. ಈಚೆಗಡೆ ಕೂಡ ಕಟ್ಟಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾರೆ. ಅದ್ರ ಜೊತೆಗೆ ಈಡ್ಗಾಯಿ ಹೊಡಿಯೋದಕ್ಕೂ ಕೂಡ ಜಾಗ ಇದೆ. ತುಂಬ ಜನ ರಶ್ಶು. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಹೋಗೋದಕ್ಕೆ ಕಾಲಿಕ್ಕೋದಕ್ಕೆ ಜಾಗ ಇಲ್ಲ. ಇದು ಚಿಕ್ಕ ದೇವಸ್ಥಾನ ಆದ್ರೂ ತುಂಬ ಜನರ ಕಷ್ಟ ಕಾದಿದೆ. ಇದು ತುಂಬ ಜನ ಬರ್ತಾರೆ ಇಲ್ಲಿ ಹರಕೆಯನ್ನು ತೀರಿಸೋದಕ್ಕೆ. ನೋಡಿ, ಇಲ್ಲಿ ಯಾವುದೇ ದೇವಸ್ಥಾನ ಅಂದರೆ ಮೂರ್ತಿಗಳಿಲ್ಲ, ದೇವರ ಮೂರ್ತಿ ಇಲ್ಲ, ಬದಲಾಗಿ ಒಂದು ದೊಡ್ಡ ಬಂಡೆ. ಇದಕ್ಕೇನೆ ಎಲ್ಲರೂ ಪೂಜೆ ಮಾಡೋದು. ಮೊಸರು ಅನ್ನ ಎಡೆ ಇಕ್ತಾರೆ. ಅದ್ರ ಜೊತೆಗೆ ಸಭೆ ಮಾಡೋರು ನಾನ್ ವೆಜ್ ಮಾಡಿರ್ತಾರಲ್ವ, ಅದನ್ನೆಲ್ಲ ತಂದು ಜನಗಳಿಗೆ ಬಡ್ಸೋಕ್ಕೆ ಮೊದಲೇ ತಂದು ಇಲ್ಲಿ ಪೂಜೆ ಮಾಡ್ಕೊಂಡೋಗಿ ಆ ಊಟನೆಲ್ಲ ಬಡಿಸೋಯ್ತಾರೆ. ಮಕ್ಕಳಾಗದವರು ಇಲ್ಲಿ ಮುತ್ತೈದರ ಕೈಲಿ 5 ಜನ ಮುತ್ತೈದರ ಕೈಲಿ 5 ಬಿಂದಿಗೆ ನೀರನ್ನು ಹಾಕ್ಸ್ಕೊಬಂದು ದೇವಸ್ಥಾನ ಸುತ್ತ ಗಂಟು ಕಟ್ಟಿ ಇಟ್ಟು 5 ಸರಿ ಪ್ರದಕ್ಷಿಣೆ ಮಾಡ್ತಾರೆ. ಅದಾದ ತಕ್ಷಣ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಒಂದು ಬಾಳೆಹಣ್ಣನ್ನು ಈ ಕಲ್ಲಿಗೆ ಹಚ್ತಾರೆ, ಈ ಬಂಡೆಗೆ ಹಚ್ಚಿ ಅದ್ರ ಮೇಲೆ ಒಂದು ಕಾಯಿನನ್ನು ಇಟ್ಟು ಹರಕೆ ಮಾಡಿಕೊಂಡ್ರೆ ಬೇಗ ಮಕ್ಕಳು ಕೂಡ ಆಗುತ್ತೆ. ಗಂಡು ಮಕ್ಕಳು ಬೇಕು ಅಂದರೂ ಕೂಡ ಬೇಗ ಆಗುತ್ತೆ. ನಾ ಹೇಳಿದಾಗೆ ನಮ್ಮ ಫ್ಯಾಮಿಲಿಯಲ್ಲೇ 2-3 ಉದಾಹರಣೆಗಳು ಕೂಡ ಇದೆ. ಯಾರಿಗಾದರೂ ಬೇಕಾದರೆ ಬಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮ್ಮ ಕಷ್ಟ ಕೂಡ ಕಾಯ್ಬೋದು, ನಿಮ್ಮ ಕಷ್ಟ ಕೂಡ ಈಡೇರ್ಬೋದು. ನಮ್ಮ ಫ್ಯಾಮಿಲಿ ಹೊಸ ಕೂಡ ಬಂದಿದ್ದು ಇಲ್ಲಿ, ಆದ್ದರಿಂದ ಇಲ್ಲೇ ಕೆಳಗಡೆ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ಗಂಟೆ ಕೂಡ ಕಟ್ತಾರೆ, ಹರಕೆ ಕಟ್ಟಿರೋರು ತೊಟ್ಲು ಕೂಡ ಕಟ್ತಾರೆ.
ತುಂಬ ರಶ್ ಇದ್ರಿಂದ ವಿಡಿಯೋ ಅಷ್ಟು ಚೆನ್ನಾಗಿ ಮಾಡೋದಕ್ಕಾಗಲಿಲ್ಲ. ನೋಡಿ, ಈ ರೀತಿ ಬಾಳೆಹಣ್ಣು ಹಚ್ಚಿ ಮೇಲೆ ಕಾಯಿನಿಡೋದು. ಈ ಮೇಲ್ಗಡೆ ಬಂಡೆ ಆದರೆ ಕೆಳಗಡೆ ಒಂದು ಕಲ್ಲಿನಲ್ಲಿ ಮಾಡಿರುವಂಥ ಬಸವ ಇದೆ, ಅದ್ರ ಜೊತೆಗೊಂದು ಚಿಕ್ಕ ಬಂಡೆ ಇದೆ. ಎಲ್ಲದಕ್ಕೂ ಕೂಡ ಪೂಜೆ ನಡೆಯುತ್ತೆ, ನಾವೇ ಕೂಡ ಪೂಜೆ ಮಾಡ್ಕೋಬೇಕು. ಇಲ್ಲಿ ಯಾರು ಪೂಜೆ ಮಾಡೋದಿಲ್ಲ, ಪೂಜಾರಿಗಳಿಲ್ಲ, ತೀರ್ಥ ಪ್ರಸಾದ ಯಾವುದೂ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.